ಆತ್ಮೀಯರೇ ಎಲ್ಲರೂ ನಮಸ್ಕಾರಗಳು. ಎಲ್ ಬಿ ಎ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ STS ಎಲ್ ಬಿ ಎಗೆ ಅನುದಾನ ರಹಿತ ಶಾಲಾ ಶಿಕ್ಷಕರು ಕೂಡ ಲಾಗಿನ್ ಆಗಿ ಎಲ್ ಬಿ ಎ ಲೆಸನ್ ಪ್ಲ್ಯಾನ್ ಎಂಟ್ರಿ ಮಾಡಬೇಕು ಮತ್ತು ಎಲ್ ಬಿ ಎ ಯೂನಿಟ್ ಟೆಸ್ಟ್ನಲ್ಲಿ ವಿದ್ಯಾರ್ಥಿಗಳು ಪಡೆದಿರತಕ್ಕಂತಹ ಒಂದು ಮಾರ್ಕ್ಸನ್ನು ಎಂಟ್ರಿ ಮಾಡಬೇಕಾಗಿರುತ್ತದೆ. ಅದಕ್ಕಾಗಿ ಮೊದಲು ಅನುದಾನ ರಹಿತ ಶಾಲೆಯ ಶಿಕ್ಷಕರು, ಅನ್ಎಡೆಡ್ ಸ್ಕೂಲ್ ಟೀಚರ್ಸ್ ಅಥವಾ ಪ್ರೈವೇಟ್ ಸ್ಕೂಲ್ ಟೀಚರ್ಸು, ರಾಜ್ಯ ಪಠ್ಯಕ್ರಮದ ಶಿಕ್ಷಕರು ಏನು ಮಾಡಬೇಕಾಗ್ತದೆ, ಲಾಗಿನ್ ಆಗಬೇಕಾಗ್ತದೆ ಎಲ್ ಬಿ ಎಗೆ ಲಾಗಿನ್ ಹೇಗಾಗಬೇಕು, ಅನ್ಎಡೆಡ್ ಸ್ಕೂಲ್ ಟೀಚರ್ಸ್ ಅಂತಕ್ಕಂಥದ್ದನ್ನು ಈಗ ನೋಡೋಣ. ಮೊದಲಿಗೆ ನಿಮ್ಮ ಮೊಬೈಲ್ನಲ್ಲಿ ಕ್ರೋಮ್ ಬ್ರೌಸರ್ ಓಪನ್ ಮಾಡಿಕೊಳ್ಳಿ, ಸರ್ಚ್ ಬಾರ್ನಲ್ಲಿ STS ಎಲ್ ಬಿ ಅಂತ ಟೈಪ್ ಮಾಡಿಕೊಳ್ಳಿ, ಇಲ್ಲಾಂದರೆ ಎಲ್ ಬಿ ಎ ಲಾಗಿನ್ ಅಂತ ಟೈಪ್ ಮಾಡಿಕೊಂಡು ಸರ್ಚನ್ನು ಕೊಡಿ. ಸರ್ಚ್ ರಿಸಲ್ಟ್ಸಲ್ಲಿ ನಿಮಗೆ STS ಕರ್ನಾಟಕ ಒಂದು ವೆಬ್ ಲಿಂಕ್ ಬರ್ತದೆ. ಇಲ್ಲಿ ಕೆಳಗಡೆಗೆ ಸೈನ್ ಇನ್ ಅಂತ ಒಂದು ಅಕ್ಷರಗಳಿರ್ತದೆ, ಹೈಪರ್ ಲಿಂಕ್ ಸರ್ಚ್ ರಿಸಲ್ಟ್ಸು. ಈ ಸೈನ್ ಇನ್ ಅಕ್ಷರಗಳ ಮೇಲೆ ನೀವು ಕ್ಲಿಕ್ಕನ್ನು ಮಾಡಿ, ಸೊ ನಂತರ ನಿಮಗೆ ಇಲ್ಲಿ ಎಲ್ ಬಿ ಅನ್ನೋ ಒಂದು ಲಾಗಿನ್ ಪೇಜ್ಗೆ ಬರ್ತೀರಿ. ಇಲ್ಲಿ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅಂತ ಇದೆ. ಇಲ್ಲಿ ಲಾಗಿನ್ ಆ್ಯಸ್ನಲ್ಲಿ 3 ರೀತಿಯ ರೇಡಿಯೋ ಬಟನ್ಗಳಿವೆ: ಟೀಚರ್, SATS ಯೂಸರ್, ಆಫೀಸ್, DDPI ಯೂಸರ್ ಅಂತ. ನೀವು ಇಲ್ಲಿ SATS ಯೂಸರ್ ರೇಡಿಯೋ ಬಟನ್ ಸೆಲೆಕ್ಟ್ ಮಾಡಿಕೊಳ್ಳಿ. ಅದು ರೆಡ್ ಕಲರ್ನಲ್ಲಿ ಸರ್ಕಲ್ ಬರ್ತದೆ, ನಂತರ ರೇಡಿಯೋ ಬಟನ್ ಬರ್ತದೆ. ಇಲ್ಲಿ ಯೂಸರ್ ನೇಮ್, ಎಂಟರ್ ಯುವರ್ ಯೂಸರ್ ನೇಮ್ನಲ್ಲಿ ಅನುದಾನ ರಹಿತ ಶಾಲಾ ಶಿಕ್ಷಕರು ಯೂಸರ್ ನೇಮ್ ಸ್ಥಳದಲ್ಲಿ ನೀವು ನಿಮ್ಮ ಸ್ಕೂಲ್ನ STSನ ಒಂದು ಟೀಚರ್ ಮ್ಯಾನೇಜ್ಮೆಂಟ್ನಲ್ಲಿ ನಿಮ್ಮ ಒಂದು ರಿಜಿಸ್ಟ್ರೇಷನ್ ಇದ್ದಾಗ ನಿಮಗೇನಾಗತ್ತೆ, ಒಂದು ಟೀಚರ್ ID ಜನ್ರೇಟ್ ಆಗಿರುತ್ತದೆ. ಸೊ ನೀವು ಅದನ್ನು ಮೊದಲೇ ನೀವು ಏನು ಮಾಡ್ಕೋಬೇಕು, ನಿಮ್ಮ ಒಂದು ಟೀಚರ್ IDಯನ್ನು ನೋಟ್ ಮಾಡ್ಕೊಂಡಿರಬೇಕು. ಹೇಗಿರ್ತದೆ ಈ ಒಂದು ಟೀಚರ್ ID ಅಂತ ಕೇಳಿದರೆ, ಇದು T ಅಂತಕ್ಕಂಥ ಒಂದು ಲೆಟರ್ ಅಥವಾ ಕ್ಯಾರೆಕ್ಟರ್ನಿಂದ ಶುರುವಾಗಿರುತ್ತದೆ ಟೀಚರ್ ID. ನೆಕ್ಸ್ಟು 7 ಡಿಜಿಟ್ ಇರ್ತದೆ. ಆ ಒಂದು ಟಿದಿಂದ ಪ್ರಾರಂಭವಾಗಿ ಮತ್ತು 7 ಡಿಜಿಟ್ ಇರ್ತಕ್ಕಂಥ ನಿಮ್ಮ ಒಂದು ಟೀಚರ್ ID, SATS ಟೀಚರ್ IDಯನ್ನು ಈ ಒಂದು ಎಂಟರ್ ಯುವರ್ ಯೂಸರ್ ನೇಮ್ ಬಾಕ್ಸ್ನಲ್ಲಿ ನೀವು ಎಂಟ್ರಿ ಮಾಡಿ, ನಂತರ ಸೆಂಡ್ OTP ಮೇಲೆ ಕ್ಲಿಕ್ಕನ್ನು ಮಾಡಿ. ನೋಡಬಹುದು ಇಲ್ಲಿ SMS ಸೆಂಡ್ ಸಕ್ಸಸ್ಫುಲಿ ಟು ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಅಂತ ಪಾಪಲ್ಲಿ ಗ್ರೀನ್ ಕಲರ್ನಲ್ಲಿ ಬರ್ತದೆ. ಮತ್ತು SATSನ ಒಂದು ಟೀಚರ್ ಮ್ಯಾನೇಜ್ಮೆಂಟ್ನಲ್ಲಿ ನಿಮ್ಮ ಯಾವುದೊಂದು ಮೊಬೈಲ್ ನಂಬರ್ ರಿಜಿಸ್ಟರ್ ಇದೆ, ಆ ಒಂದು ಮೊಬೈಲ್ ನಂಬರಿಗೆ ಮೊಬೈಲ್ ನಂಬರ್ 4 ಕೊನೆಯ 4 ಅಂಕಿಗಳು ನಿಮಗೆ ಇಲ್ಲಿ ಡಿಸ್ಪ್ಲೇ ಆಗ್ತದೆ. ಸೊ ಈಗ ಏನಾಗುತ್ತೆ, ನಿಮ್ಮ ಒಂದು ರಿಜಿಸ್ಟರ್ಡ್ ಮೊಬೈಲ್ ನಂಬರಿಗೆ 6 ಡಿಜಿಟ್ನ ಒಂದು OTP ಬಂದಿರುತ್ತೆ. ಅದನ್ನು ಈ ಒಂದು ಬಾಕ್ಸ್ ಏನಿದೆ 6 ಬಾಕ್ಸ್ಗಳು ಅದರಲ್ಲಿ ಎಂಟ್ರಿ ಮಾಡಿ, ನಂತರ ವೆರಿಫೈ OTP ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ OTP ಸೆಂಟ್ ಟು ಅಂತ ಯಾವ ನಂಬರ್ಗೆ OTP ಹೋಗಿದೆ ಆ ಒಂದು ಮೊಬೈಲ್ ನಂಬರ್ನ ಕೊನೆಯ 4 ಡಿಜಿಟ್ಗಳು ನಿಮಗೆ ಕಾಣಿಸ್ತಿರ್ತದೆ, 4 ಅಂಕಿಗಳು. ಇನ್ನು ಚೇಂಜ್ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಮತ್ತೊಂದು ಸಲ ನೀವು ನಿಮ್ಮ ಯೂಸರ್ ಏನದು ಟೀಚರ್ ID ಎಂಟ್ರಿ ಮಾಡ್ತಕ್ಕಂಥ ಒಂದು ಬಾಕ್ಸ್ಗೆ ಬರ್ತೀರಿ. ನಿಮಗೇನೊಂದು OTP ಬಂದಿರುತ್ತದೆ ಅದನ್ನು ಎಂಟ್ರಿ ಮಾಡಿ ಲಾಗಿನ್ ಆಗಲು 10 ನಿಮಿಷಗಳ ಕಾಲಾವಕಾಶ ಇರ್ತದೆ. ನಿಮಗೆ ಒಂದು ಟೀಚರ್ STSನ ಒಂದು ಟೀಚರ್ ID ನಿಮ್ಮ ಹತ್ರ ಇಲ್ಲ. ಸೊ ನೀವು ಟೀಚರ್ IDಯನ್ನು ಕ್ರಿಯೇಟ್ ಮಾಡ್ಕೋಬೇಕು. SATS ಟೀಚರ್ ID ಕ್ರಿಯೇಟ್ ಮಾಡಿಕೊಳ್ಳಲು ನೀವು ನಿಮ್ಮ ಸ್ಕೂಲ್ನ STSಗೆ ಲಾಗಿನ್ ಆದಮೇಲೆ ಇಲ್ಲಿ ಎಡಗಡೆ ನೋಡ್ತಾ ಬನ್ನಿ. ಎಡಗಡೆ ಅಂತ ಇರ್ತಕ್ಕಂಥ ಮೆನುಗಳಲ್ಲಿ ಟೀಚರ್ ಮ್ಯಾನೇಜ್ಮೆಂಟ್ ಮೇಲೆ ಕ್ಲಿಕ್ ಮಾಡಿ, ನಂತರ ಇಲ್ಲಿ ಅಪ್ಡೇಟ್ ಟೀಚರ್ ಈ ಒಂದು ಬಟನ್ ಮೇಲೆ ಕ್ಲಿಕ್ ಮಾಡಿ. ಈಗ ಟೀಚರ್ ಲಿಸ್ಟ್ ಬರ್ತದೆ. ನಿಮ್ಮ ಸ್ಕೂಲ್ನ STS ಒಂದು ಲಾಗಿನ್ನಲ್ಲಿ ಯಾವ್ಯಾವ ಟೀಚರನ್ನು ನೀವು ಆ್ಯಡ್ ಮಾಡಿರ್ತೀರಿ ಅಥವಾ ರಿಜಿಸ್ಟ್ರೇಷನ್ ಮಾಡಿರ್ತೀರಿ ಆ ಒಂದು ಟೀಚರ್ ಲಿಸ್ಟನ್ನು ನೀವು ಇಲ್ಲಿ ನೋಡ್ಬೋದಾಗಿರುತ್ತದೆ. ಇಲ್ಲಿ ಶೋನಲ್ಲಿ ನೀವು ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ. ಈ ಒಂದು ಟೀಚರ್ ಲಿಸ್ಟ್ನಲ್ಲಿ ಏನಿದೆ ಡೀಟೇಲ್ಸನ್ನು ಟೇಬಲ್ನಲ್ಲಿ ನೋಡ್ತಾ ಬಂದಾಗ ಸೀರಿಯಲ್ ನಂಬರ್ ಇದೆ, ಅಕಾಡೆಮಿಕ್ ಇಯರ್ ಇದೆ, STS ಟೀಚರ್ ID ಅಂತ ಇದೆ. ಇದೇ ಒಂದು ಟೀಚರ್ IDಯನ್ನು ನೀವು LBAಗೆ ಲಾಗಿನ್ ಆಗಬೇಕಾದ್ರೆ ನೀವು ಎಂಟ್ರಿ ಮಾಡಬೇಕು. ಟಿದಿಂದ ಪ್ರಾರಂಭ ಆಗಿರುತ್ತದೆ ಟೀಚರ್ ID, ನಂತರ 7 ಡಿಜಿಟ್ಗಳಿರ್ತದೆ, 7 ಅಂಕಿಗಳಿರ್ತವೆ. ಈಗ ರಿಜಿಸ್ಟರೇ ಆಗಿಲ್ಲ ಅಂದಮೇಲೆ ನಿಮಗೆ ಟೀಚರ್ ID ಇರೋದಿಲ್ಲ. ರಿಜಿಸ್ಟರ್ ಆಗಬೇಕಾದ್ರೆ ಇದೇ ಒಂದು ಟೀಚರ್ ಲಿಸ್ಟಲ್ಲಿ ಏನಿದೆ, ಇಲ್ಲಿ ಕೆಳಗಡೆ ಒಂದು ನ್ಯೂ ಟೀಚರ್ ರಿಜಿಸ್ಟ್ರೇಷನ್ ಬಟನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಈಗ ರಿಜಿಸ್ಟ್ರೇಷನ್ ಪೇಜ್ ತೆರೆದುಕೊಳ್ಳುತ್ತದೆ. ಈ ಒಂದು ಪೇಜ್ನಲ್ಲಿ ಇಲ್ಲಿ ಬಲಗಡೆ ಇಲ್ಲಿ ಎಕ್ಸ್ಪ್ಯಾಂಡ್ ಆಲ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಪರ್ಸನಲ್ ಡೀಟೇಲ್ಸ್ ಇಲ್ಲ ಕೇಳುತ್ತೆ, ಪರ್ಸನಲ್ ಡೀಟೇಲ್ಸನ್ನೆಲ್ಲ ಎಂಟ್ರಿ ಮಾಡಿ. ನಂತರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಇರ್ತದೆ, ಇದು ಭಾಳ ಇಂಪಾರ್ಟೆಂಟು. ಇಲ್ಲಿ ಮೊಬೈಲ್ ನಂಬರ್ ಏನು ಬಾಕ್ಸ್ ಇದೆ ಇಲ್ಲಿ ಕರೆಕ್ಟಾಗಿ ನಿಮ್ಮ ಆ್ಯಕ್ಟಿವ್ ಮೊಬೈಲ್ ನಂಬರ್ ನೀವು ಎಂಟ್ರಿ ಮಾಡಿ. ಏಕೆಂದರೆ ಇಲ್ಲೇನೊಂದು ಮೊಬೈಲ್ ನಂಬರ್ ಎಂಟ್ರಿ ಮಾಡಿರ್ತೀರಿ, LBAಗೆ ಲಾಗಿನ್ ಆಗಬೇಕಾದ್ರೆ ಇದೇ ನಂಬರ್ಗೆ OTP ಬರುತ್ತೆ. ಸೊ ಆ್ಯಕ್ಟಿವ್ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಿ. ನಂತರ ಕರೆಂಟ್ ಅಡ್ರೆಸ್ ಡೀಟೇಲ್ಸು, ಪರ್ಮನೆಂಟ್ ಅಡ್ರೆಸ್ ಡೀಟೇಲ್ಸು, ID ಪ್ರೂಫು, ಅಕಾಡೆಮಿಕ್ ಡೀಟೇಲ್ಸು ಮತ್ತು ಮೇನ್ ಸಬ್ಜೆಕ್ಟ್ಸ್ ಇಲ್ಲಿ ಏನೊಂದೆಲ್ಲ ಒಂದು ಡೀಟೇಲ್ಸನ್ನು ಕೇಳಿದ್ದಾರೆ ಆ ಇಲಾಖೆ ಇರತಕ್ಕಂಥ ಡೀಟೇಲ್ಸನ್ನು ಎಂಟ್ರಿ ಮಾಡಿ ಸಬ್ಮಿಟ್ ಕೊಡ್ರಿ. ನಂತರ ನಿಮಗೂ ಕೂಡ ಉಳಿದ ಒಂದು ಶಿಕ್ಷಕರಿಗೆ ಏನು ಒಂದು ಟೀಚರ್ ID ಜನ್ರೇಟ್ ಆಗ್ತದೆ, ನಿಮಗೂ ಒಂದು ಟೀಚರ್ ID ಜನ್ರೇಟ್ ಆಗ್ತದೆ. ಸೊ ಜನ್ರೇಟ್ ಆದಮೇಲೆ
ಲಾಗಿನ್ ಪೇಜ್ಗೆ ಬರ್ರಿ. ಈ ಲಾಗಿನ್ ಪೇಜಲ್ಲಿ ಲಾಗಿನ್ ಆ್ಯಸ್ನಲ್ಲಿ ಏನು ಮಾಡಿರಿ, SATS ಯೂಸರ್ ಹಿಂದೆ ಇರ್ತಕ್ಕಂಥ ರೇಡಿಯೋ ಬಟನ್ ಮೇಲೆ ಕ್ಲಿಕ್ ಮಾಡಿ, ಯೂಸರ್ ನೇಮ್ ಎಂಟರ್ ಯುವರ್ ಯೂಸರ್ ನೇಮ್ STS ಟೀಚರ್ ID ಅಂತ ಏನೊಂದು ID ಜನ್ರೇಟ್ ಆಗಿರುತ್ತದೆಯೋ ಅದನ್ನು ಎಂಟ್ರಿ ಮಾಡಿ, ನಂತರ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿ. ಸೊ ನೋಡಬಹುದು ವೆರಿಫೈ OTP ಅಂತ ಬಂತು. SMS ಸೆಂಡ್ ಸಕ್ಸಸ್ಫುಲಿ ಟು ರಿಜಿಸ್ಟರ್ ಮೊಬೈಲ್ ನಂಬರ್ ಅಂತ. ನೀವು ಯಾವ ಒಂದು ಮೊಬೈಲ್ ನಂಬರನ್ನು ರಿಜಿಸ್ಟರ್ ಮಾಡಿದ್ರಿ ಆ ಮೊಬೈಲ್ ನಂಬರ್ನ ಕೂಡ 4 ಅಂಕಿಗಳು ಮೇಲ್ಗಡೆ ಇಲ್ಲಿ ಗ್ರೀನ್ ಕಲರ್ನಲ್ಲಿ ಶೋ ಆಯಿತು. ಸೊ ಈಗ ನಿಮ್ಮ ಒಂದು ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ 6 ಡಿಜಿಟ್ನ OTP ಬಂದಿರುತ್ತದೆ ಮತ್ತು ಆ ಒಂದು OTPಯನ್ನು ಈ ಒಂದು 6 ಬಾಕ್ಸ್ನಲ್ಲಿ ಫಿಲ್ ಮಾಡಿ, ನಂತರ ವೆರಿಫೈ OTP ಮೇಲೆ ಕ್ಲಿಕ್ ಮಾಡಿ, ನಂತರ ನೀವು LVIಗೆ ಲಾಗಿನ್ ಆಗ್ತೀರಿ. ಮೊಬೈಲ್ ನಂಬರನ್ನು ಟೀಚರ್ ಮ್ಯಾನೇಜ್ಮೆಂಟ್ನಲ್ಲಿ ನಿಮ್ಮ ಇರ್ತಕ್ಕಂಥ ನಿಮ್ಮ ಮೊಬೈಲ್ ನಂಬರನ್ನು ಅಪ್ಡೇಟ್ ಮಾಡಬೇಕಾಗಿರುತ್ತೆ. ಸೊ ಆಗ ನೀವು ಟೀಚರ್ ಮ್ಯಾನೇಜ್ಮೆಂಟ್ಲಿ ಇರ್ತಕ್ಕಂಥ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರನ್ನು ನೀವೇನಾದರೂ ಅಪ್ಡೇಟ್ ಅಥವಾ ಚೇಂಜ್ ಮಾಡ್ಕೋಬೇಕಾದ್ರೆ ಅನುದಾನ ರಹಿತ ಶಾಲೆಯ ಶಿಕ್ಷಕರು ನಿಮ್ಮ ಒಂದು ಸ್ಕೂಲ್ನ STS ಲಾಗಿನ್ನಲ್ಲಿ ನಿಮ್ಮ ಮೊಬೈಲ್ ನಂಬರನ್ನು ಅಪ್ಡೇಟ್ ಮಾಡಿಕೊಳ್ಳಲಿಕ್ಕೆ ಅವಕಾಶ ಇರುವುದಿಲ್ಲ. BRC ಲೆವೆಲ್ನಲ್ಲಿ ಬ್ಲಾಕ್ ಹಂತದಲ್ಲಿ ನಿಮ್ಮ ಮೊಬೈಲ್ ನಂಬರನ್ನು ಅಪ್ಡೇಟ್ ಮಾಡಿಕೊಳ್ಳಬಹುದಾಗಿರುತ್ತದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ. ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಟಿಫಿಕೇಷನಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ಒಂದೇ ಮಾತರಂ.